ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಇವತ್ತು ಮಕ್ಕಳಿಗೆ ನನ್ನ ಮಗಳು ಚಿಕ್ಕವಳು ಮಶ್ರೂಮ್ ಬಿರಿಯಾನಿ ಮಾಡು ಅಂತ ಹೇಳಿದ್ಲು. ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು ರುಬ್ಕೊಳ್ಳೋಕ್ಕೆ ಪುದೀನ, ಕೊತ್ತಂಬರಿ, ತೆಂಗಿನಕಾಯಿ ಸ್ವಲ್ಪ ಹಾಕ್ತೀನಿ. ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಒಂಚೂರು ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ, ಗ್ರೇವಿ ಬೇಕಾಗುತ್ತಲ್ಲ. ಫುಲ್ ಡ್ರೈ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿನೂ ಹಾಕ್ಕೊತೀನಿ ರುಬ್ಬಕ್ಕೆ. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿ. ಮತ್ತು ಇದು ಮಶ್ರೂಮ್ ಕ್ಲೀನ್ ಮಾಡ್ಕೋತಾ ಇದ್ದೆ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದದನ್ನು ಕ್ಲೀನ್ ಮಾಡ್ಕೊಂಡ್ವಿ. ನೋಡಿ ಅದೆಲ್ಲ ಒಂದು ಇದಾಗಿರುತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು, ಇವತ್ತು ನನ್ನ ಮಗಳು ಬರ್ತಡೆ, ಹಂಗಾಗಿ ಮಶ್ರೂಮ್ ಬಿರಿಯಾನಿ ಮಾಡಮ್ಮ ಅಂದ್ಲು. ಮಾಡಿದ್ದೆ. ನಾನು ಮಾಡೋ ರೀತಿ ಹಿಂಗಿರುತ್ತೆ ನೋಡಿ. ಎಲ್ಲ ಮಶ್ರೂಮ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಇನ್ನೊಂದ್ಸಲ ನೀರಿಗೆ ಹಾಕ್ಕೊಂಡು ತೊಳ್ಕೊಳ್ಳೋಣ ಅಂದ್ಬಿಟ್ಟು ನೀರಿಗೆ ಹಾಕಿದೆ. ನೋಡಿ ಅದೆಲ್ಲ ಸ್ವಲ್ಪ ಕಟ್ ಮಾಡಿಟ್ಕೊಂಡು, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮಶ್ರೂಮ್ ಎಲ್ಲ ಕಟ್ಟಾಯಿತು. ನನ್ನ ಮಗಳ ಸ್ಕೂಲಲ್ಲಂತೂ ನಾನು ಮಾಡೋ ಪಲಾವು ಇದೆಲ್ಲ ತುಂಬ ಇಷ್ಟ. ನಾನು ಜಾಸ್ತಿ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ, ಸ್ವಲ್ಪನೇ ಯೂಸ್ ಮಾಡೋದು. ಮೊದಲು ಒಗ್ಗರಣೆಗೆ ಪುದೀನನೇ ಹಾಕಬೇಕು. ಅದು ತುಂಬ ಚೆನ್ನಾಗಿ ಫ್ಲೇವರ್ ಎಲ್ಲ ಬಿಟ್ಕೊಂಡು ಚೆನ್ನಾಗಿರುತ್ತೆ. ಅದು ಬಿರಿಯಾನಿನೇ ಆಗಲಿ, ಪಲಾವೇ ಆಗಲಿ, ಟೊಮೊಟೊ ಬಾತೇ ಆಗಲಿ, ಏನೇ ಆಗಲಿ ಫಸ್ಟು ಪುದೀನ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಚಿಕನ್ ಐಟಮ್ಗೂ ಅಷ್ಟೇ, ಚಿಕನ್ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಎಣ್ಣೆಗೆ ಪುದೀನ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪುದೀನ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವತ್ತು ನನ್ನ ಚಿಕ್ಕ ಮಗಳು ಬರ್ತಡೆ. ನಿಮ್ಮ ಕಡೆಯಿಂದ ಒಂದು ವಿಶ್ ಹೇಳ್ಬಿಡಿ ಎಲ್ಲರೂ. ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ನನ್ನ ಮಗಳ ಮೇಲೆ. ಮಕ್ಕಳಿಗೆ ಏನೋ ಸಿಕ್ದಂಗೆ ಆಗ್ಬಿಡುತ್ತೆ ಬರ್ತಡೆ ಅಂದರೆ. ಫುಲ್ ಖುಷಿಯಿಂದ ಹೋಗಿದ್ದಾಳೆ ಇವತ್ತು ಸ್ಕೂಲ್ಗೆ. ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದಾಳೆ. ನೋಡಿ ಮಶ್ರೂಮ್ ಹಾಕಬೇಕು, ಚೆನ್ನಾಗಿ ಉರಿಬೇಕು ಮಶ್ರೂಮನ್ನು. ಅದು ನೀರೆಲ್ಲ ಉಟ್ಕೊಳ್ಳುತ್ತಲ್ಲ, ಅದೆಲ್ಲ ಸುಂಡೋವರೆಗೂ ಚೆನ್ನಾಗಿ ಉರಿಬೇಕು ಮಶ್ರೂಮು. ಉಪ್ಪು ಹಾಕಬೇಕು. ಅದೆಲ್ಲ ನೀರು ಬಿಟ್ಕೊಂಡಿದ್ದೆಲ್ಲ ಸುಂಡಿದ್ರೇ ಅದು ಚೆನ್ನಾಗಾಗೋದು. ಫುಲ್ ಡ್ರೈ ಆಗಿಬಿಡ್ಬೇಕು ಅದು ನೀರೆಲ್ಲ. ಬಿರಿಯಾನಿ ಥರನೇ ಇದು, ಸೂಪರಾಗಿರುತ್ತಿದ್ದು. ಉಪ್ಪು ಹಾಕಬೇಕು. ಸೇಮ್ ಇವಾಗ ನಾವು ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತೀವಿ, ಅದು ಚಿಕನ್ ಹಾಕ್ದಾಗ ಉಪ್ಪು ಹಾಕ್ತೀವಲ್ಲ, ಹಂಗೆ ಇದಕ್ಕೂ ಉಪ್ಪು ಹಾಕಿ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಬಾಡಿಸ್ಬೇಕು. ಸ್ವಲ್ಪ ಅರಿಶಿನ, ಚೂರು ಅರಿಶಿನ ಹಾಕ್ಕೊಳ್ಳೋಣ. ಎಲ್ಲ ಐಟಮ್ಗೂ ಅರಿಶಿನ ಹಾಕ್ತಾಯಿರ್ತೀನಿ, ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಚೆನ್ನಾಗಿ ಬಾಡಿಸ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಸ್ವಲ್ಪ ಎಲ್ಲ ನೀರು ಬಿಟ್ಕೊಂಡಂಗೆ ಆದಮೇಲೆ ಇದು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಬಿಡೋಣ. ನೋಡಿ ಈ ಥರ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಏಕೆಂದರೆ ಮಸಾಲೆ ಆವಾಗಲೇ ಹಾಕಿದ್ರೆ ಈ ಮಶ್ರೂಮ್ ಎಲ್ಲ ಫ್ಲೇವರ್ ಎಲ್ಲ ಇಟ್ಕೊಳ್ಳುತ್ತೆ. ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಅವಾಗ. ಗ್ರೀನ್ ಆಗಿದ್ರೇ ಚೆಂದ. ನೋಡಿ ಈ ಥರ ಅದು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಇದು ಖಾರ ಇದು ಎಲ್ಲ ಹಿಡ್ಕೊಳ್ಳುತ್ತಲ್ಲ, ಮಶ್ರೂಮ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಚೆನ್ನಾಗಿ ಇದೆಲ್ಲ ಆದಮೇಲೆ ಒಂಚೂರು ಟೊಮೊಟೊ ಹಾಕೋಣ. ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು.
ನೋಡಿ ಹಿಂಗೆ. ಇದು ನಾನು ಚಕ್ಕೆ ಲವಂಗ ಅದು ಎಲ್ಲ ಸ್ಪೈಸಸ್ ಏನೂ ಹಾಕಿಲ್ಲ, ಏಕೆಂದರೆ ನಾನೊಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರನ್ನು ನಾನು ಸ್ವಲ್ಪ ಇದು ಸ್ವಲ್ಪ ಚೆನ್ನಾಗಿ ಬಾಡಿದ್ಮೇಲೆ ಇದು ನೀರೆಲ್ಲ ಸ್ವಲ್ಪ ಇದಾಗುತ್ತಲ್ಲ ಆವಾಗ ಹಾಕ್ತೀನಿ. ಆ ಪೌಡ್ರದ್ದು ಇದು ಬೇಕಂದರೆ ನಾನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಈ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಪೌಡ್ರ್ ಸ್ವಲ್ಪ ಹಾಕಿದ್ರೆ ಸಾಕು, ಅದು ಚಕ್ಕೆ ಲವಂಗ ಅದೆಲ್ಲ ಏನು ಹಾಕೋದು ಬೇಕಾಗಿಲ್ಲ. ಇಲ್ಲಾಂದರೆ ನಾನು ಒಗ್ಗರಣೆಗೆ ಹಾಕ್ಕೊಬಿಡ್ತೀನಿ. ಅದು ಪೌಡ್ರ್ ಏನಾದರೂ ಖಾಲಿಯಾಗಿತ್ತಂದರೆ ಒಗ್ಗರಣೆಗೆ ಹಾಕಿಟ್ಕೊತೀನಿ. ಇದು ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ಏನು ಮಾಡಿದ್ರೂ ಟೇಸ್ಟಿಯಾಗುತ್ತೆ, ಚೆನ್ನಾಗಿರುತ್ತೆ ಅದು. ಆದರೆ ಅದಕ್ಕೆ ನಾನು ಕಲ್ಲುವ ಅದೆಲ್ಲ ಯೂಸ್ ಮಾಡಿಲ್ಲ, ಕಲ್ಲುವ ಒಂದು ಯೂಸ್ ಮಾಡಿಲ್ಲ ನಾನು. ಮಿಕ್ಕಿದ್ದೆಲ್ಲ ಸ್ಪೈಸಸ್ ಹಾಕಿದ್ದೀನಿ ನಾನು. ಅದು ಯಾಕೋ ನನಗೆ ಇಷ್ಟ ಆಗಲ್ಲ, ನಾನು ಯೂಸ್ ಮಾಡಲ್ಲ ಕಲ್ಲುವ. ಮಿಕ್ಕಿದ್ದೆಲ್ಲ ಹಾಕಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ನೀರು ಸುಂಡಿದೆ ನೋಡಿ. ಇವಾಗ ನೀರು ಸುಂಡಿದ್ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನಾನೇನು ಅಕ್ಕಿ ನೆನೆಯೋಕೆ ಹೋಗಲ್ಲ, ತೊಳೆದಿಟ್ಕೊಂಡಿರ್ತೀನಿ ಅಷ್ಟೇ. ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆಯಲ್ಲಿ ಬಾಡಿಸಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಅಂತ ನಾನು ಹಂಗೆ ಹಾಕ್ತೀನಿ ಅಷ್ಟೇ. ನಾನು ಒಂದು ಗ್ಲಾಸ್ ಇಟ್ಕೊಂಡಿರ್ತೀನಿ, ಗ್ಲಾಸ್ ಅಳತೆಯಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ನಾನಿವಾಗ 3 ಲೋಟ ಅಂದರೆ ಈ ರುಬ್ತೀವಲ್ಲ ಅದು ರುಬ್ಬೋದಕ್ಕೂ ಸೇರಿ 3 ಲೋಟ ನೀರು ಹಾಕ್ತೀನಿ. ಆ ರುಬ್ಬೋದಕ್ಕೆ ಸಪ್ರೇಟ್ ನಾನು ನೀರು ಹಾಕ್ಕೊಳ್ಳಲ್ಲ. ಹಂಗೆ ಹಾಕಿದ್ರೆ ಸ್ವಲ್ಪ ತಪ್ಪೆ ಆಗುತ್ತೆ. ಬಿರಿಯಾನಿ ಪಲಾವ್ಗೆಲ್ಲ ಹಂಗಿದ್ರೆ ಚೆನ್ನಾಗಿರಲ್ಲ, ಅದು ಸ್ವಲ್ಪ ಉದುರು ಆಗಿದ್ರೇ ಚೆನ್ನಾಗಿರೋದಲ್ವ. ಅದಕ್ಕೆ ನಾನು ಸಪ್ರೇಟ್ ಏನು ನೀರು ಇದು ಮಾಡಲ್ಲ. 3 ಲೋಟ ಯಾವ್ದು ತೊಗೋತೀನೋ ಅದರಲ್ಲೇ ರುಬ್ಬಕ್ಕೂ ಹಾಕ್ಕೊತೀನಿ. ನೋಡಿ ರುಬ್ಬಕ್ಕೆ ಹಾಕ್ಕೊಂಡು ಮಿಕ್ಕಿದ್ದು ಒಂದು ಗ್ಲಾಸಲ್ಲಿ 2 ಗ್ಲಾಸ್ ಆಯಿತು. ಹಂಗೆ 3 ಗ್ಲಾಸ್ ಹಾಕ್ತೀನಿ ನಾನು. ಅದು ಸೈಡ್ದೆಲ್ಲ ಸ್ವಲ್ಪ ಇದಾಗಲಿ ಅಂತ ಅಕ್ಕಿ ಎಲ್ಲ ಇದು ಮಾಡ್ಕೊತಾ ಇದ್ದೆ. 3 ಗ್ಲಾಸ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಕೊಂಡ್ರೆ ಸಾಕು, ಆಯಿತು. 2 ವಿಷಲ್ ಹಾಕ್ಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಉಪ್ಪೆಲ್ಲ ಹಾಕಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿಟ್ಬಿಡೋಣ. 2 ಕೂಗಿದ್ಮೇಲೆ ನೋಡಿ ಈ ಥರ ಆಗಿದೆ. ನೋಡಿ ನೀಟಾಗಿ ಮೇಲೆ ಕೆಳಗಡೆ ಮಿಕ್ಸ್ ಮಾಡಿಕೊಂಡು, ಈ ಪಾತ್ರೆಯಲ್ಲೆಲ್ಲ ಮಾಡಿದ್ರೆ ಈ ಥರ ಮಿಕ್ಸ್ ಮಾಡೋದೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಲಾಸ್ಟಲ್ಲಿ ದಮ್ ಕಟ್ಟಬೇಕಾದ್ರೆ ಅಷ್ಟೇ ನಾವು ಕ್ಲೋಸ್ ಮಾಡಿರ್ತೀವಲ್ಲ, ಹಂಗಾಗಿ ಅಲ್ಲಿವರೆಗೂ ತಿರುಗಿಸಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗಿರುತ್ತೆ. ಇದು ಕುಕ್ಕರಲ್ಲಿ ಮಾಡೋದ್ರಿಂದ ಮೇಲೆ ಕೆಳಗಡೆ ಮಾಡಲೇಬೇಕು. ನನ್ನ ಮಗಳಿಗೆ ಪಲಾವು ಇದೆಲ್ಲ ಇದ್ದಾಗ ಮೊಸರು ಬಜ್ಜಿ ಬೇಕೇ ಬೇಕು. ಆದರೆ ಮೊಸರು ಬಜ್ಜಿಗೆ ಏನೂ ಹಾಕೋಂಗಿಲ್ಲ, ಬರೀ ಈರುಳ್ಳಿ, ಮೊಸರು, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಬೇಕು. ಬೇರೆ ಏನಾದ್ರು ಹಾಕಿದ್ರೆ ತಿನ್ನೋದೇ ಇಲ್ಲ ಅವಳು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ